ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಎಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 19, 19ನೇ ಅಧ್ಯಾಯ. ಎಹೆಜ್ಕೇಲ್ ಗ್ರಂಥ 19ನೇ ಅಧ್ಯಾಯದಲ್ಲಿ ಯೆಹೂದದ ನಾಯಕರು ಅಥವಾ ಪ್ರಭುಗಳ ವಿಷಯವಾಗಿ ಇರುವಂಥ ಒಂದು ಅಧ್ಯಾಯವಾಗಿದೆ. ಯಾವ ರೀತಿಯಾಗಿ ಚೆನ್ನಾಗಿ ಬೆಳೆದು ಬರ್ತಾ ಇದ್ದಂಥ ಒಂದು ರಾಜ್ಯ ಈಗ ಬಹಳ ದುಃಖಕರವಾದಂಥ ಮತ್ತು ವಿಷಾದಾತ್ಮಕವಾದ ರೀತಿಯಲ್ಲಿ ದುರವಸ್ಥೆಯಲ್ಲಿ ಹೋಗ್ತಾ ಇರುವಂಥದ್ದನ್ನು ನೋಡುವಾಗ ದೇವರಿಗೆ ದುಃಖವಾಗಿರಬೇಕು. ಅದನ್ನೇ ದೇವರು ಈಗ ಆ ದುಃಖವನ್ನು ತನ್ನ ಪ್ರವಾದಿಯಾದ ಎಹೆಜ್ಕೇಲ್ ಮುಖಾಂತರವಾಗಿ ದೇವರು ವ್ಯಕ್ತಪಡಿಸುವಂಥ ಅಧ್ಯಾಯ ಈ ಎಹೆಜ್ಕೇಲ್ 19. ಹಾಗಾದರೆ ದುಃಖ, ಎಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಯಾವ ರೀತಿಯಾಗಿ ದೇವರು 19ನೇ ಅಧ್ಯಾಯದಲ್ಲಿ ಬಲಪಡಿಸ್ತಾನೆಂಬುದಾಗಿ ನೋಡುವಾಗ ಯೇಸು ಕರ್ತನ ಒಂದು ಮಾತು ನೆನಪಿಗೆ ಬರುತ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಮತ್ತು 4ನೇ ವಚನದಲ್ಲಿ ಈ ರೀತಿಯಾಗಿದೆ. ಮತ್ತಾಯ 5:4, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದು, ಇದು ದುಃಖಕರವಾದಂಥ ಒಂದು ಸಂಗತಿ. ಪ್ರವಾದಿ ದುಃಖ ಪಡುವುದರ ಮುಖಾಂತರವಾಗಿ ಸಮಾಧಾನವನ್ನು, ದೇವರ ಬಲಪಡಿಸುವಿಕೆಯನ್ನು ಹೊಂದುವಂಥ ಒಂದು ಅನುಭವ. ಮೊದಲನೇ ವಚನ ಎಹೆಜ್ಕೇಲ್ 19:1, ಇಸ್ರಾಯೇಲಿನ ಅಥವಾ ಯೆಹೂದದ ಪ್ರಭುಗಳ ವಿಷಯವಾಗಿ ಈ ಶೋಕಗೀತವನ್ನು ಎತ್ತು. ಹೌದು, 32ನೇ ವಚನ ಕೊನೆ ಅಧ್ಯಾಯ ಅಂದರೆ 18ನೇ ಅಧ್ಯಾಯದಲ್ಲಿ, ಇಸ್ರಾಯೇಲ್ ವಂಶದವರೇ, ನೀವು ಸಾಯುವುದೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ, ನನಗೆ ಸಂತೋಷವಿಲ್ಲ ಎಂಬುದಾಗಿ ಹೇಳಿದ ದೇವರು ಈಗ ಶೋಕ ಗೀತವನ್ನು ಎತ್ತು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ನಾನು ಅಂದ್ಕೊಂಡೆ ಯೆರೆಮೀಯನ ಗ್ರಂಥದಲ್ಲಿ ಆತನು ಅಳುವ ಪ್ರವಾದಿ, ಪ್ರಲಾಪ ಅಂತ ಹೇಳಿಬಿಟ್ಟು. ಆದರೆ ಎಹೆಜ್ಕೇಲ್ನು ಕೂಡ ದೇವರು ಬಲಪಡಿಸುವನು, ಗಾಡ್ ವಿಲ್ ಸ್ಟ್ರೆಂಥನ್ ಎಂಬಂಥ ವ್ಯಕ್ತಿ ಕೂಡ ಈಗ ಶೋಕ ಗೀತವನ್ನು ನುಡಿಯುವುದನ್ನು, ಹಾಡುವುದನ್ನು ನೋಡ್ತೇವೆ. ಇಲ್ಲಿ 2 ಚಿತ್ರಗಳನ್ನು ನಾವು ನೋಡಿಕೊಳ್ಳಬಹುದು. ಒಂದು ಸಿಂಹಿ ಲಯನೆಸ್ ಅಂದರೆ ತಾಯಿ ಸಿಂಹಿ, ಮತ್ತು ಆ ತಾಯಿ ಸಿಂಹಿಯಿಂದ ಬರುವಂಥ ಸಿಂಹಗಳು, ಆ ತಾಯಿಯ ಸಿಂಹಿಯಿಂದ ಸಿಂಹಗಳು, ಅದು ಒಂದು ಚಿತ್ರ. 2ನೇ ಚಿತ್ರ ಏನೆಂಬುದಾಗಿ ನೋಡುವಾಗ ದ್ರಾಕ್ಷಾಲತೆ, 10ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ದ್ರಾಕ್ಷಾಲತೆ ನಾವು ನೋಡ್ತೇವೆ. ಮತ್ತು ಅದರ ಕೊಂಬೆಗಳು, ದ್ರಾಕ್ಷಾಲತೆ, ಅದರ ಕೊಂಬೆಗಳು, ಈ ರೀತಿಯಾಗಿ 2 ಚಿತ್ರವನ್ನು ನಾವಿಲ್ಲಿ
ನೋಡೋಣ ಮತ್ತು ಅದರಿಂದ ಕಲಿಯುವಂಥದ್ದೇನಿದೆ ದೇವರಾತ್ಮನು ನಮಗೆ ಕಲಿಸಿ ದೇವರು ನಮ್ಮನ್ನು ಬಲಪಡಿಸಲಿ. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವ. 2ನೇ ವಚನ 19ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 2ನೇ ವಚನದಲ್ಲಿ, ಆಹಾ, ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಂಹಿ, ಲಯನೆಸ್. ಹಾಗಾದರೆ ಇಲ್ಲಿ ತಾಯಿ ಬಂದು ಯೆಹೂದ ರಾಜ್ಯ ಅಥವಾ ದಾವಿದನ ಅರಸುತನ, ದ ಕಿಂಗ್ಡಮ್ ಆಫ್ ಜೂಡಾ ಆರ್ ಡೇವಿಡಿಕ್ ಕಿಂಗ್ಡಮ್, ಅದರ ಬಗ್ಗೆ ನೋಡುವಾಗ ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಂಹಿ. ಹಾಗಾದರೆ ದಾವಿದನ ರಾಜ್ಯದಿಂದ ಅನೇಕ ರಾಜ್ಯರು ಬಂದರು. ಸೊಲೊಮೋನು, ರೆಹಬಾಮನ್, ಅದರಲ್ಲಿ ಕೆಲವು ಅರಸರಂತೂ ಯೋಷಿಯನು ಉದಾಹರಣೆಗೆ ತೆಗೆದುಕೊಂಡ್ರೆ ಮಹಾಭಕ್ತನು, ಯೆಹೋಷಾಫಾಟನು ಮಹಾಭಕ್ತನು, ಹಿಜ್ಕೀಯನು, ಇವರೆಲ್ಲರ ಮುಖಾಂತರವಾಗಿ ದೊಡ್ಡ ದೊಡ್ಡ ಭಕ್ತಿ ಸಂಜೀವನವು ಆ ರಾಜ್ಯಗಳಲ್ಲಿ ಉಂಟಾಗ್ತಾ ಬಂತು. ಆದರೆ ಈ ಯೋಷಿಯನ ಮೊಮ್ಮಕ್ಕಳಾದಂಥ ಯೆಹೋಯಾಕೀನನು ಮುಂತಾದಂಥವರು, ಚಿದ್ಕೀಯನು ಕೂಡ ಅವನಿಂದ ಬಂದಂಥ ಒಬ್ಬ ಸಂಬಂಧಿ, ಯೆಹೋಯಾಕೀನನ ಚಿಕ್ಕಪ್ಪ ಚಿದ್ಕೀಯನು, ಇವರೆಲ್ಲರೂ ಕೂಡ ಪ್ರಭುಗಳು ಅಥವಾ ಸಿಂಹಗಳು. ತಾಯಿ ಸಿಂಹಿ, ದಾವಿದನ ರಾಜ್ಯದಿಂದ ಅಥವಾ ಯೆಹೂದ ಕುಲದಿಂದ, ಯೆಹೂದ ರಾಜ್ಯದಿಂದ ಬಂದಂಥವರು ಇವರೆಲ್ಲರು. ಆದರೆ ಈಗ ಅವರ ಸ್ಥಿತಿ ಚಿಂತಾಜನಕ. ಅದು ಬೆಳೆಯಿಸಿದ ಒಂದು ಮರಿಯು ಪ್ರಾಯದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಹೌದು, ದಾವಿದನಿಂದ ಬಂದಂಥ ರಾಜ್ಯದ ಅರಸುಗಳು, ಅದರಲ್ಲಿ ಒಂದು ಅರಸನ ಕಥೆಯಾಗಿ ನೋಡುವಾಗ ಅದು ಇತರರನ್ನು ನುಂಗುವಂಥದ್ದಾಗಿತ್ತು. ಅದಕ್ಕಾಗಿ ಸೃಷ್ಟಿಸಲ್ಪಟ್ಟಿರಲಿಲ್ಲ. ಜನಾಂಗಗಳು ಈ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೋಡಲು ಅಲ್ಲಿ ಸಿಕ್ಕಿಬಿತ್ತು. ಚಿದ್ಕೀಯನ ಉದಾಹರಣೆಗೆ, ಯೆಹೋಯಾಕೀನನು ಉದಾಹರಣೆಗೆ. ಆದರೆ ಪ್ರತ್ಯೇಕವಾಗಿ ಇಲ್ಲಿ ಕೊನೆಯ ಅರಸನಂತ ನೋಡುವಾಗ ಇದು ಚಿದ್ಕೀಯನ ಬಗ್ಗೆ ಇರುವಂಥ ಒಂದು ಮಾತು. ಸಿಂಹಿ ಅಥವಾ ತಾಯಿ ಅಥವಾ ದಾವಿದನ ರಾಜ್ಯ, ಅದರಿಂದ ಬಂದಂಥ ಚಿದ್ಕೀಯನು ಸಿಂಹನೇ ಅವನು. ಆದರೆ ಅವನು ಯಾವ ರೀತಿಯಾಗಿ ದಾವಿದನಿದ್ದನೋ ಆ ರೀತಿಯಾಗಿ ಇಲ್ಲದೆ ಅವನು ಇತರರಿಗೆ ಹಾನಿಯನ್ನು ಮಾಡಿದ್ದರಿಂದ ಅವನನ್ನು ಸೆರೆ ಹಿಡಿದು ಅದನ್ನು ಸರಪಣಿಗಳಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದವು. ಹೌದು, ಆ ಸಿಂಹಿಯು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆಯು ಹಾಳಾಯಿತು ಎಂಬುದಾಗಿ. ಸರಿ, ಅನಂತರ ನೋಡುವಾಗ ಮುಂದೆ ನೋಡ್ತೀವಿ, ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ಬಂದಿತು. ಅದು ಕೂಡ ಮನುಷ್ಯರನ್ನು ನುಂಗುವಂಥದ್ದಾಯಿತು. ಅದರ ನಿಮಿತ್ತವಾಗಿ ಅದು ಹೋಗಿದ್ದು ಎಲ್ಲಿ? 9ನೇ ವಚನ, ಬಾಬೆಲಿನ ಅರಸನ ಬಳಿಗೆ ಬಂತು. ಬಂದಾಗ ಏನಾಯಿತು? ಸೆರೆಯಾಗಿ ಬಂತಂತ ಹೇಳ್ಬಿಟ್ರು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಈ ಮೊದಲನೇ ಸಾಮ್ಯ. ಸಿಂಹಿ, ಅವುಗಳಿಂದ ಬಂದಂಥ 2 ಸಿಂಹಗಳು, ಚಿದ್ಕೀಯ
ಮತ್ತು ಯೆಹೋಯಾಕೀನನು. 10ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ 10ರಿಂದ 14ರಲ್ಲಿ ಇನ್ನೊಂದು ಅದೇ ವಿಷಯವನ್ನು ಇನ್ನೊಂದು ರೀತಿಯಿಂದ ಇಲ್ಲಿ ಹೇಳಲಾಗಿದೆ. ನಿನ್ನ ಹೆತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷಾಲತೆಯಾಗಿದ್ದಳು. ಅಂದರೆ ಯೆಹೂದ ಕುಲ, ಯೆಹೂದ ರಾಜ್ಯ ಅದು ದ್ರಾಕ್ಷಾಲತೆಯಾಗಿತ್ತು ನೀರಾವರಿಯಲ್ಲಿ. ಹಾಗಾದರೆ ದೇವರು ಅದನ್ನು ಪೋಷಣೆ ಮಾಡಿದರು. 10ನೇ ವಚನ, ಆ ಲತೆಯು ತುಂಬ ತಂಪಿನಿಂದ ಫಲವತ್ತಾಗಿ ಪೊದೆಯಾಗಿ ಚೆನ್ನಾಗಿ ಬೆಳೀತು. ಅದರಲ್ಲಿ ರಾಜದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದು. ಅಂದರೆ ಯೆಹೂದದಲ್ಲಿ ರಾಜರಾಗಿ ಅರಸರಾಗಿ ಬರಬೇಕಾದಂಥ ಗಟ್ಟಿ ಕೊಂಬೆಗಳು. ಸೊಲೊಮೋನು, ರೆಹಬ್ಬಾಮನು, ಈ ರೀತಿಯಾಗಿ ರಾಜದಂಡಗಳು. ಬಹುಶಃ ನಾವು ಯೋಷಿಯನ್ ಹೇಳ್ಬೋದು, ಯೆಹೋಷಾಫಾತ್ನನ್ನು ಹೇಳ್ಬೋದು, ಹಿಜ್ಕೀಯನನ್ನು ಹೇಳ್ಬೋದು. ಈ ರೀತಿಯಾಗಿ ರಾಜದಂಡಗಳು ಇದ್ದವು, ಕೊಂಬೆಗಳಿದ್ದವು. ಅವುಗಳ ಎತ್ತರವು ಮಿಕ್ಕ ರೆಂಬೆಗಳಿಗಿಂತ ಹೆಚ್ಚಾಗಿತ್ತು. ಬಹುರೆಂಬೆಗಳ ಮಧ್ಯದಲ್ಲಿ ಉದ್ದುದ್ದವಾಗಿ ಕಾಣಿಸಿದವು. ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈ ರಾಜರು ಬೇರೆ ರಾಜರಿಗಿಂತಲೂ ಅರಸರಿಗಿಂತಲೂ ಬಹಳ ಉನ್ನತ ರೀತಿಯಲ್ಲಿ ಒಳ್ಳೆ ಸಾಕ್ಷಿಯಾಗಿ ವ್ಯತ್ಯಾಸವಾಗಿ ಇದ್ದರು. ಆಮೇಲೆ ಏನಾಯಿತು? 12ನೇ ವಚನ, ಯೆಹೆಜ್ಕೇಲ್ ಗ್ರಂಥ 19:12. ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬಿಸಾಡಿಬಿಟ್ಟರು. ದುಃಖ. ಮೂಡಣ ಗಾಳಿಯು ಅದರ ಫಲವನ್ನು ಬಾಡಿಸಿತು. ವೈರಿ. ಅದರ ಗಟ್ಟಿ ಕೊಂಬೆಗಳು ಮುರಿದು ಒಣಗಿ ಹೋದವು. ಬೆಂಕಿ ಅವುಗಳನ್ನು ನುಂಗಿತು. ಈಗ ಅದರ ಪರಿಸ್ಥಿತಿ ಏನಂತ ನೋಡುವಾಗ ಅದು ನೀರಿಲ್ಲದ ಬೆಂಗಾಡಿನಲ್ಲಿ ನಾಟಿಕೊಂಡಿದೆ. ಇದೆಲ್ಲ ಶೋಕಗೀತರೇ. ಯಾಕಂತ ಹೇಳಿದ್ರೆ 1ನೇ ವಚನದಲ್ಲಿ 19ನೇ ಅಧ್ಯಾಯ ಇಸ್ರಾಯೇಲ್ನ ಪ್ರಭುಗಳ ವಿಷಯವಾಗಿ ಈ ಶೋಕಗೀತವನ್ನು ಎತ್ತು ಅಂತ ಹೇಳ್ಬಿಟ್ಟು. ಆ ಕಾಲದಲ್ಲಿ ಏನಾದರೂ ದುಃಖದ ಒಂದು ಅನುಭವ ಇದ್ದರೆ ಶೋಕಗೀತವನ್ನು ಎತ್ತುವಂಥ ಒಂದು ಅನುಭವ ಇರ್ತಿತ್ತು. ಅದು ಸಾಮಾನ್ಯವಾಗಿರ್ತಿತ್ತು. ಯಾರಾದರೂ ಸತ್ರು ಕೂಡ ಶೋಕಗೀತವನ್ನು ಎತ್ತುವಂಥ ಒಂದು ಕಲಾಚಾರ ಯೆಹೂದ್ಯರಲ್ಲಿ ಇತ್ತು. ಯೋಬನು ಮುಂತಾದ ವ್ಯಕ್ತಿಗಳು ಸಾಯೋದಕ್ಕೆ ಮುಂಚಿತವಾಗಿ ಅವರು ದುಃಖ ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತೇವೆ. ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಒಂದು ವಿಷಯ ನನಗೆ ನೆನಪಿಗೆ ಬರ್ತಿದೆ, ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. 2ನೇ ಸಮುವೇಲ 1ನೇ ಅಧ್ಯಾಯ 17ನೇ ವಚನ ನಾವು ನೋಡೋದಾದರೆ, ದಾವೀದನು ಸೌಲ ಯೋನಾಥರ ಮೇಲೆ ಬಿಲ್ಲೆಂಬ ಒಂದು ಶೋಕಗೀತವನ್ನು ರಚಿಸಿ ಅದನ್ನು ಯೆಹೂದ್ಯರಿಗೆ ಕಲಿಸಬೇಕೆಂದು ಆಜ್ಞಾಪಿಸಿದನು. ಆಶ್ಚರ್ಯ. ಯಾಕಂತ ಹೇಳಿದರೆ ದಾವೀದನ ಸಂಬಂಧಿಕರು ಹತ್ತಿರವಾದಂಥವರು ಸೌಲ ಯೋನಾಥರು ಸತ್ತು ಹೋದಾಗ ಅವನು ಶೋಕಗೀತವನ್ನು ರಚಿಸಿದ್ದು ಅಲ್ಲದೆ ಅದನ್ನು ಯೆಹೂದ್ಯರು ಅದನ್ನು ಹಾಡಬೇಕಂತ ಆಜ್ಞಾಪಿಸ್ತಾನ್ರಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವರು ಯೆಹೂದ್ಯರ ಬಗ್ಗೆನೇ, ಆದರೆ ಒಂದು ವಿಶೇಷ ಏನಂದರೆ, ವ್ಯತ್ಯಾಸ ಏನಂದರೆ, ಇಸ್ರಾಯೇಲನ ಪ್ರಭುಗಳು ನಾಯಕರ ಬಗ್ಗೆ ಶೋಕಗೀತ ಅದನ್ನು ಹೇಳಿಬಿಟ್ಟು, ಯಾಕಂದರೆ ಅದು ಬೆಂಕಿಗೆ ತುತ್ತಾಯ್ತಲ್ಲ, ಗಡೀಪಾರ ಆಯ್ತಲ್ಲ,
ದೇಶ ಬಿಟ್ಟು ಹೋದರು, ಅನೇಕರು ಮೃತಪಟ್ಟರು ಅವಿಧೇಯತೆಯ ನಿಮಿತ್ತವಾಗಿ. ಇದೆಲ್ಲ ದೇವರು ಸಂತೋಷ ಪಡಲಿಲ್ಲ, ದುಃಖ ಆತನಿಗೆ. ಅದನ್ನು ಪ್ರವಾದಿಯ ಮುಖಾಂತರ ತನ್ನ ದುಃಖವನ್ನು ದೇವರು ವ್ಯಕ್ತಪಡಿಸುವಂಥದ್ದನ್ನು ನೋಡ್ತೇವೆ. 14ನೇ ವಚನ, ಯೆಹೆಜ್ಕೇಲ್ ಗ್ರಂಥ 19ನೇ ಅಧ್ಯಾಯದಲ್ಲಿ, ಬೆಂಕಿಯು ದಂಡರೂಪವಾದ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟದ್ದರಿಂದ ರಾಜ ದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯೂ ಅದರಲ್ಲಿ ಉಳಿದಿಲ್ಲ. ಅಂದರೆ ಮೊದಲನೇ ಅರಸನು ಸೌಲನು, ಯೆಹೂದದ ಅಥವಾ ಇಸ್ರಾಯೇಲರ ಮೊದಲನೇ ಅರಸನು ಸೌಲನು, ಅನಂತರ ದಾವೀದನು, ಅನಂತರ ಸೊಲೊಮೋನು 40 ವರ್ಷ, ಅನಂತರ ಸುಮಾರು 19 ಅರಸರು, ಸುಮಾರು 20 ಅರಸರು ಯೆಹೂದಕ್ಕೆ ರಾಜ್ಯವನ್ನು ಆಳಿದರು. ಕೊನೆಯ ಅರಸನು ಚಿದ್ಕೀಯನು ಕೂಡ ಹಾಳಾದ ಮೇಲೆ ಇಲ್ಲಿ ಬರೆದಿದೆ, ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯೂ ಅದರಲ್ಲಿ ಉಳಿಲಿಲ್ಲ. ಅದರಲ್ಲಿ ಅಂದರೆ ಯೆಹೂದದಲ್ಲಿ. ಹಾಗಾದರೆ ಇದು ಶೋಕಗೀತವಾಗಿ ವಾಡಿಕೆಯಲ್ಲಿ ಇದನ್ನು ಯೆಹೂದ್ಯರು ಹಾಡುವುದುಂಟು. ಯಾಕಂದರೆ ಅರಸತನ ಮುಗೀತು. ಆದರೂ ಕೂಡ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯೆಹೂದದ ಚಿಗುರು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನೇ ಎಲ್ಲಿ ಎಂಬುದಾಗಿ ಮತ್ತಾಯ 2ರಲ್ಲಿ, ಲೂಕ 2ರಲ್ಲಿ, ಮತ್ತೆ ಯೆಹೂದದ ಆ ಕೋಲು ಚಿಗುರಿತು, ಆ ದ್ರಾಕ್ಷಲತೆ ಚಿಗುರಿತು, ರಾಜದಂಡ ಚಿಗುರಿತು ಎಂಬುದಾಗಿ ನೋಡಿಕೊಳ್ತೇವೆ. ಅದು ನಿರೀಕ್ಷೆಯ ಒಂದು ಆಶಾಕಿರಣವಾಗಿದೆ. ಮೆಸ್ಸಿಯನ ಮುಖಾಂತರವಾಗಿ ಸುಮಾರು ವರ್ಷಗಳು ಅಂಧಕಾರ, ಆನಂತರ ಬೆಳಕು. ಯೆಹೆಜ್ಕೇಲ್ ಗ್ರಂಥ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.